ಅಯೋಧ್ಯೆ ಟ್ರೇನ್ಗೆ ಬೆಂಕಿ ಹಚ್ಚುತ್ತೀನಿ ಅನ್ನುವಂತಹ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಹುತ ನಡೆಯುವ ಮುನ್ನ ಪೊಲೀಸರು ಎಚ್ಚರವನ್ನು ವಹಿಸಬೇಕು. ಬೆದರಿಕೆ ಹಾಕಿರುವ ಯುವಕನ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರೋಪಿ ಒಮ್ಮೆ ತಪ್ಪಿಸಿಕೊಳ್ಳಲು ಅವಕಾಶ ಕೊಟ್ಟಿದ್ದು ಯಾಕೆ? ಅಲ್ಲಿದ್ದ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹರಿಪ್ರಸಾದ್ ಅವರು ಈ ಹಿಂದೆ ಸುಮ್ಮನೆ ಹೇಳಿದ್ದಲ್ಲ, ತನಿಖೆ ಮಾಡಬೇಕು ಅಂತ ಹಿಂದೆಯೂ ಕೂಡ ನಾವು ಹೇಳಿದ್ವಿ. ಈಗ ಅವರ ಹೇಳಿಕೆಯಂತೆ ಘಟನೆ ನಡೀತಾ ಇದೆ. ಹರಿಪ್ರಸಾದ್ ಅವರಿಗೆ ಸಿಕ್ಕ ಸುದ್ದಿ ಮೂಲ ಏನು, ವಿಚಾರಣೆ ಮಾಡಬೇಕಾಗಿತ್ತು ಅಂತ ಘಟನೆಯನ್ನ ಲಘುವಾಗಿ ತೆಗೆದುಕೊಳ್ಳದೆ ಕ್ರಮವನ್ನ ವಹಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸೊ ಅಯೋಧ್ಯೆ ಟ್ರೇನ್ಗೆ ಬೆಂಕಿ ಹಚ್ತೀನಿ ಅನ್ನುವಂಥ ಬೆದರಿಕೆ ವಿಚಾರವಾಗಿ ಮಾತನಾಡಿದ್ರು. ಸೊ ಅನಾಹುತ ನಡೆಯುವ ಮುನ್ನ ಪೊಲೀಸರು ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಹಿಂದೆಯೂ ಕೂಡ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ಮಾತನಾಡಿದರು. ಅನಾಹುತ ನಡೆಯುವ ಮುನ್ನ ಪೊಲೀಸರು ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಬೆದರಿಕೆ ಹಾಕಿರುವಂಥ ಯುವಕನ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಮಾತನಾಡಿದರು. ಆರೋಪಿ ಒಮ್ಮೆ ತಪ್ಪಿಸಿಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದು ಯಾಕೆ ಅಂತೇಳಿ ಅಲ್ಲಿದ್ದ ಪೊಲೀಸರ ಮೇಲೆ ಕ್ರಮ ಆಗಬೇಕು. ಈ ಹಿಂದೆ ಹರಿಪ್ರಸಾದ್ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಸೊ ಆ ವಿಚಾರವಾಗಿ ಕೂಡ ಮಾತನಾಡಿದರು. ಅವ್ರು ಹೇಳಿರೋದು ಮತ್ತು ಈಗ ನಡೀತಾ ಇರೋದು ಏನೋ ಒಂದು ಲಿಂಕ್ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಅಯೋಧ್ಯೆಯಿಂದ ವಾಪಸ್ ಆಗ್ತಿದ್ದಂಥ ವಿಶೇಷ ರೈಲಿಗೆ ಒಬ್ಬ ಮತಾಂಧ ವ್ಯಕ್ತಿ ಅಯೋಧ್ಯೆ ಹೋಗಿ ವಾಪಸ್ ಬರ್ತಾ ಇದ್ದಂಥ ರಾಮಭಕ್ತರನ್ನ ಬೆದರಿಸಿ ಗೋಧ್ರಾ ಮಾದರಿಯಲ್ಲಿ ನಿಮ್ಮನ್ನೆಲ್ಲ ಸುಟ್ಟು ಹಾಕ್ತೀವಿ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿದ್ದಾನೆ. ಎಲ್ಲ ರಾಮ ಭಕ್ತರು ಸೇರಿ ಪೊಲೀಸರಿಗೆ ಆರೋಪಿಯನ್ನು ವಶಕ್ಕೊಪ್ಪಿಸಿದ್ರೂ ಕೂಡ ಅವ್ರು ಯಾವ ಕಾರಣಕ್ಕೋ ಗೊತ್ತಿಲ್ಲ ಆರೋಪಿಯನ್ನು ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅದರ ನಂತರ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ ಮೇಲೆ CCTV ಫುಟೇಜನ್ನು ಆಧರಿಸಿ ಆಮೇಲೆ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಒದಗಿ ಬಂದಿದೆ. ಗೋಧ್ರಾ ಮಾದರಿಯಲ್ಲಿ ಹತ್ಯಾಕಾಂಡ ನಡೆಸ್ತೀನಿ ಅಂತಕ್ಕಂಥ ಸಿದ್ದರಾಮಯ್ಯ ಸದಾ ಸಂಘರ್ಷದ ಮನಸ್ಥಿತಿಯಲ್ಲಿ ಇರ್ತಾರೆ. ತೆರಿಗೆ ಅನ್ಯಾಯ ಅಂತ ರಾಷ್ಟ್ರ ವಿರೋಧಿಯಂತೆ ಮಾತನಾಡ್ತಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತೆರಿಗೆ ಪಾಲಿನಲ್ಲಿ ಅನ್ಯಾಯ ಅಂತೇಳಿ ನಿರ್ಣಯವನ್ನು ಮಂಡಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿಯ ಮುಖಂಡ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ಸದನದಲ್ಲಿ ಇದರ ಬಗ್ಗೆ ಅಂಕಿಅಂಶ ಇಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಅಂಕಿಅಂಶವನ್ನು ಇಡಲಿಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಕಳೆದುಕೊಂಡಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ಸದಾ ಸಂಘರ್ಷದ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ತೆರಿಗೆ ಅನ್ಯಾಯ ಅಂತೇಳಿ ರಾಷ್ಟ್ರ ವಿರೋಧಿಯಂತೆ ಮಾತನಾಡಿದ್ರು. ತೆರಿಗೆ ಪಾಲಿನಲ್ಲಿ ಅನ್ಯಾಯ ಅಂತೇಳಿ ನಿರ್ಣಯವನ್ನು ಕೂಡ ಮಂಡಿಸಿದ್ರು ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ರು. ಕಾಂಗ್ರೆಸ್ಸು ತಾನೊಂದು ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷವಾಗುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀನಿ ಅಂತ ತೀರ್ಮಾನಿಸಿದಂಗೆ ಕಾಣುತ್ತೆ. ಯಾಕೆಂದ್ರೆ ಅವರಿಗೆಲ್ಲ ಯಾವುದೇ ನಿಲುವುಗಳಲ್ಲಿ ರಾಷ್ಟ್ರೀಯ ಹಿತದ ನಿಲುವುಗಳು ವ್ಯಕ್ತ ಆಗ್ತಿಲ್ಲ. ಇದ್ದಕ್ಕಿದ್ದಂತನೇ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಜ್ಞಾನೋದಯ ಇದ್ದಕ್ಕಿದ್ದಂಗೆ ಕೆಲವರಿಗೆ ಜ್ಞಾನೋದಯ ಆಗುತ್ತಲ್ಲ, ಹಾಗೆ ಸಿದ್ದರಾಮಯ್ಯನವ್ರಿಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಯಿತು. ಆ ಜ್ಞಾನೋದಯ ಆಗಿ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಕ್ಕೆ ಶುರು ಮಾಡಿದ್ರು. ನಾವು ಅಂದ್ಕೊಂಡಿದ್ವಿ ಬಹುಶಃ ವಿಧಾನಸಭೆನಲ್ಲಿ ಅಂಕಿಅಂಶ ಇಡ್ತಾರೆ ಅಂಥೇಳಿ. ನಾವು ಅವರಿಗೆ ಈಗಲೂ ಕೇಳ್ತಾ ಇದ್ದೀವಿ, 10 ವರ್ಷ ಮನಮೋಹನ್ ಸಿಂಗ್ ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದ ಹಣ ಎಷ್ಟು? ಅಮೌಂಟ್ ಹೇಳಿ. ನೀವು ಪರ್ಸೆಂಟೇಜ್ ಹೇಳ್ತಾ ಇದ್ದೀರಿ, ನೀವು ಅಮೌಂಟ್ ಹೇಳಿ. ನಮಗೆ ನಿಮ್ಮಷ್ಟು ಬುದ್ಧಿವಂತರಲ್ಲ, ನಾವು ಯಾರು ನಿಮ್ಮ ಥರದ ಆರ್ಥಿಕ ತಜ್ಞರಲ್ಲ, ನಮ್ಮ ಸಾಮಾನ್ಯ ಜನ, ನಮಗೆ ಲೆಕ್ಕ ಗೊತ್ತಾಗುತ್ತೆ. ಅಮೌಂಟ್ ಹೇಳಿ ಎಷ್ಟು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.